ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. 30%, ಆಸ್ತಿ ತೆರಿಗೆ 25%. ಯಾವುದನ್ನೂ ಜಾಸ್ತಿ ಮಾಡಲ್ಲ ಅಂತ ಹೇಳಿ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಸಿದ್ದರಾಮಯ್ಯ ಸರ್ಕಾರ ಏನೂ ಮಾಡಿಲ್ಲ. ಬಜೆಟ್ ಅನ್ನ ಜಾಸ್ತಿ ಮಾಡಿಲ್ಲ, ಬಜೆಟ್ ಮಾಡಿದ್ರು ಕೂಡ ಇವತ್ತು ಇಷ್ಟೊಂದು ಜನರ ಮೂಲಕ ತೆರಿಗೆಯಿಂದ ಸಂಗ್ರಹ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದಂಥದ್ದು ಕಾಂಗ್ರೆಸ್ನ ದುರ್ನೀತಿ ಅಂತ ಹೇಳ್ತಾರೆ. ಬೀಜದ ಬೆಲೆಗಳು 60% ಜಾಸ್ತಿ ಮಾಡೋದು. ಆದ್ರೆ ಹೇಳಿದೆ ನಾನು, ಬಿಯರ್ ಬೆಲೆಗಳು 45%, ಹಾಲಿನ ಬೆಲೆ 15%, ಬಸ್ತರ 15%, PMRC ದರ ಏರಿಕೆ. 2 ತಿಂಗಳ ಹಿಂದೆ ರಾಜ್ಯ ಸರ್ಕಾರ ಬೆಲೆ ನಿಗದಿ ಸಮಿತಿ ಮೆಟ್ರೋ ಸಂಬಂಧಪಟ್ಟಂತೆ ಪ್ರಸ್ತಾವನೆ ಸಲ್ಲಿಸಿದಾಗ ಮಾಡಬೇಕು ಅಂತ ಏನಿರಲಿಲ್ಲ, ಆದ್ರೆ ಮಾಡಿದ್ರು. ಹೀಗೆ 10 ಹಲವು ಮುಖಗಳಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ಈ ರೀತಿ ಬೆಲೆ ಏರಿಸೋದ್ರ ಮೂಲಕ ವಿಶ್ವಾವಸು ನಾಮ ಸಂವತ್ಸರ ಮಾರನೇ ದಿನದಿಂದಲೇ ಈ ಎಲ್ಲ ಸಂಗತಿಗಳನ್ನ ಹೆಚ್ಚು ಮಾಡೋದ್ರ ಮೂಲಕ, ಹಾಲಿನ ದರ ಇವತ್ತಿಂದ ಜಾಸ್ತಿ ಮಾಡೋದ್ರ ಮೂಲಕ ಜನರ ಜೇಬಿಗೆ ಕನ್ನ ಹಾಕುವಂತ ಕೆಲಸವನ್ನು ಮಾಡ್ತಾ ಇದೆ. ಹಾಲಿನ ದರ, ಹಾಲು, ಅದ್ರ ಬಗ್ಗೆ ಅಂತ ಕೇರ್ಲೆಸ್ ಆಗಿ ಯೋಚನೆ ಮಾಡ್ತಾ ಇರೋಂಥ ಒಂದು ಸಂಗತಿ. ಎಲ್ಲವನ್ನು ಉಚಿತವಾಗಿ ಕೊಡುವಂತ ಮಾನಸಿಕತೆ ಇರುವಂತ ಈ ಒಂದು ರಾಜ್ಯ ಸರ್ಕಾರ ಅಲ್ಲಿ ಜಾಸ್ತಿ ಮಾಡಿಲ್ವಾ, ಇಲ್ಲಿ ಜಾಸ್ತಿ ಮಾಡಿಲ್ವಾ ಅಂತ ಹೇಳ್ತಾ ನಿಮಗೆ ಏನು ಜಾಸ್ತಿ ಮಾಡಬೇಡಿ ಅಂತ ಹೇಳಿ ನಿಮಗೆ 136 ಸೀಟ್ ಕೊಟ್ಟಿರೋದು. ಈ ಕರ್ನಾಟಕ ರಾಜ್ಯದ ಜನ ನೀವು 5 ಫ್ರೀಗಳನ್ನು ಕೊಡ್ತಾ ಇದ್ದೀರಿ. ಹಾಗೆ ಯಾವುದೇ ಪ್ರಮುಖವಾದಂತ ದೈನಂದಿನ ವಸ್ತುಗಳ ಹಾಲಿನ ಜೊತೆಗೆ ಯಾವುದೇ ಇದರ ದರಗಳನ್ನು ಏರಿಸಬಾರ್ದು ಅಂತ ಹೇಳಿ ನಿಮಗೆ 136 ಸೀಟ್ಗಳನ್ನು ಕೊಟ್ಟಿರೋದು. ನೀವು ಅದರ ಸದುಪಯೋಗವನ್ನು ಹೇಗೆ ಮಾಡ್ಕೊಳ್ತಿದ್ದೀರಿ, ಅದರ ದುರುಪಯೋಗ ಹೇಗೆ ಮಾಡ್ಕೊಳ್ತಿದ್ದೀರಿ ಅಂತ ಯೋಚನೆ ಮಾಡೋದು ಸ್ಥಿತಿ ನಿರ್ಮಾಣ ಆಗುತ್ತೆ. ಫ್ರೀ ಬೀಸ್ಗಳಿಗೆ ಹಣ ಬೇಕು ಅಂತ ಒಂದೇ ಕಾರಣಕ್ಕೋಸ್ಕರ ಮತ್ತೊಮ್ಮೆ ಜನರ ಜೇಬಿಗೆ ಕತ್ತಲೆ ಹಾಕಿ ಜನರಿಗೆ ಕೊಡುವಂತ ಕೆಲಸ ಹೇಳುತ್ತಲ್ಲ. ನೋಡಿ ಯಾವ ಮಟ್ಟಕ್ಕೆ ಹೋಗಿದೆ ಕಾಂಗ್ರೆಸ್ ಅಂತ ಹೇಳಿದ್ರೆ, 50 ml ಹಾಲನ್ನು ಕಡಿಮೆ ಮಾಡೋದ್ರ ಮೂಲಕ 50 ml ಹಾಲನ್ನು ಕಡಿಮೆ ಮಾಡಿ ಜಾಸ್ತಿ ಕೊಡೋದು ಬೇಡ, ಹಣ ಜಾಸ್ತಿ ಮಾಡಿದಿರಿ. ಒಂದು ಪ್ಯಾಕೆಟಿನ ಹಾಲಿನ ದರ ಅದಲ್ಲ 50 ml ಹಂಗೆ ಹೀರ್ಕೊಳ್ಳೋ ಕೆಲಸವನ್ನ ಮಾಡ್ತಾ ಇದ್ದೀವಿ. ಎಷ್ಟು ಬೇಕು ನಿಮಗೆ ಹಾಲನ್ನು ಬೇಕು, ಆಲ್ಕೋಹಾಲ್ ನೀವು ಸ್ನಾನನೇ ಮಾಡ್ಕೊಳ್ತೀರ. ಈ ಒಂದು ದುರ್ದಿನವನ್ನ ಈ ರಾಜ್ಯದ ಜನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕಾಂಗ್ರೆಸ್ಸಿನ ಕಾರಣಕ್ಕೋಸ್ಕರ ಇರುತ್ತದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಯೋಚನೆ ಮಾಡಿದೆ, ನಾಗರಿಕರ ಪರವಾದಂತ ಹೋರಾಟವನ್ನು, ಬೆಲೆ ಏರಿಕೆ ವಿರುದ್ಧದ ಹೋರಾಟವನ್ನು ಅತ್ಯಂತ ವ್ಯವಸ್ಥಿತವಾಗಿ ಇದನ್ನು ಪ್ರತಿಭಟಿಸಬೇಕು ಅಂತ ಯೋಚನೆಯನ್ನು ಮಾಡಿ ಅಹೋರಾತ್ರಿ ಧರಣಿಯನ್ನು ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಅಹೋರಾತ್ರಿ ಧರಣಿಗೆ ಶಿವಮೊಗ್ಗ ನಗರದಿಂದ, ಶಿವಮೊಗ್ಗ ಜಿಲ್ಲೆಯಿಂದ 400ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು, ಪ್ರಮುಖರು ಮಾತ್ರ ಭಾಗವಹಿಸ್ತಾರೆ. ನಾಳೆ ಅಹೋರಾತ್ರಿ ಧರಣಿ ಮಾಡೋದ್ರ ಮೂಲಕ ಇವತ್ತು ಜನಪರವಾದಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಕ್ಷಮಿಸಲಿಕ್ಕೆ ಸಾಧ್ಯ ಇದೆ ಅನ್ನೋ ರೀತಿಯೊಳಗೆ ಇವತ್ತು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಜನರ ಭಾವನೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಮಾಡಲಿಕ್ಕೆ ಹೊರಟಿದೆ. ಇನ್ನು ರೈತರಿಗೆ, ಹಾಲು ಉತ್ಪಾದಕರಿಗೆ ಕೊಡಬೇಕಾದಂತ ಹಣವನ್ನು ಸುಮಾರು 9 ಕೋಟಿಗೂ ಹೆಚ್ಚು ಹಣವನ್ನು ಇನ್ನು ಪೆಂಡಿಂಗ್ ಉಳಿಸ್ಕೊಂಡಿದ್ದೀವಿ. ಹೇಗೆ ನಂಬಬೇಕು? ನಾಗರಿಕರ ಹಣಕ್ಕೆ ಜೇಬಿಗೆ ಕೈ ಹಾಕ್ತೀರಿ, ಕಣ ಹಾಕ್ತೀರಿ, ರೈತರಿಗೆ ಕೊಡಬೇಕು ಅಂತ ಹೇಳಿ. ಆದ್ರೆ ನೀವು ಮಾಡ್ತಾ ಇರೋದು ರೈತರಿಗೂ ಮೋಸ ಮಾಡುವಂತ, ದ್ರೋಹ ಬಗೆಯುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆ ಹಾಲಿನ 50 ml ಕುಡಿಯುವಂತ ಕೆಲಸ, ಕಳ್ಳತನದ ದಾರಿಯೊಳಗಡೆ. ಯಾಕೆಂದ್ರೆ ಪ್ಯಾಕೆಟಿಗೆ ಕೊಡ್ತೇವೆ ಅಂತ ಹೇಳಿದ್ರು, ಪ್ಯಾಕೆಟಿಗೆ ಹಾಲನ್ನು ಜಾಸ್ತಿ ಮಾಡಿ
ಒಂದು ಪ್ಯಾಕೆಟಿನ ದರ ಅಂತೇಳಿ ಹೆಚ್ಚು ಮಾಡಿದ್ರು. ಅದರಲ್ಲಿ ಹಂಗೆ ಒಬ್ಬರು ನಮಗೆ ಬಹಳ ಹಿರಿಯ ಹೇಳ್ತಾ ಇದ್ರು ಒಂದು ಕಥೆಯನ್ನ ಸಾರ್ವಜನಿಕ ಸಭೆಯಲ್ಲಿ, ಹೇಗೆ ಈ ಹಿಂದಿನ ಕಾಂಗ್ರೆಸ್ಸಿನ ಸರ್ಕಾರ ಮಾಡ್ತಾ ಇತ್ತು ಅಂತ. ಒಂದು ಚಕ್ಲಿ ಡಬ್ಬದ ಕಥೆ ಹೇಳ್ತಾ ಇದ್ರು. ಚಕ್ಲಿ ಡಬ್ಬದೊಳಗಡೆ ಚಕ್ಲಿ ಎಲ್ಲ ಹಾಗೆ ಇರ್ತಿತ್ತು, ತುಂಬಾ ಇಲ್ವಾ, ತುಂಬಾ ಇದೆ. ಆದ್ರೆ ಒಂದೊಂದೇ ಮೇಲ್ಗಡೆ ಏನಂತ ಸುಳಿಗಳಿತ್ತಲ್ಲ ಅದನ್ನ ಮಾತ್ರ ತಿಂತಾ ಬರ್ತೀವಿ. ಭ್ರಷ್ಟಾಚಾರ ಮಾಡಿಲ್ಲ, ಭ್ರಷ್ಟಾಚಾರ ನೋಡಿ ಎಷ್ಟು ಚಕ್ಲಿ ಇದೆ, 500 ಚಕ್ಲಿ ಇರಬೇಕಂದ್ರೆ 500 ಚಕ್ಲಿ ಇದೆ. ಆದ್ರೆ ಮೇಲ್ಗಡೆ ಇರುವಂತ ಒಂದೊಂದೇ ಪದರಗಳನ್ನ ಖಾಲಿ ಮಾಡಿ 50 ml ಹಾಲನ್ನ ಹೀರೋದ್ರ ಮೂಲಕ 50 ml ಹಾಲು ಕೊಡ್ಲಿಕ್ಕೆ ಯೋಗ್ಯತೆ ಇದ್ದಂತ ಸರ್ಕಾರವಾಗಿ ಇವತ್ತಿನ ಹೊರಗಡೆ ಯೋಚನೆ ಮಾಡ್ತಿದೆ ಅಂತ ಹೇಳಿದ್ರೆ ದರಿದ್ರ ಸರ್ಕಾರ ಅಂತ ಕೇಳಬೇಕು. 50 ml ಹಾಲನ್ನು ಹೀರುವಂತ ಕೆಲಸ. ಒಂದ್ ಕಡೆ ದನದ ರಕ್ತ ಹೀರ್ತಾರೆ, ದನಕ್ಕೆ ಬೇಕಾದ ಹಾಲಿನಲ್ಲೂ ಕೂಡ ಒಂದು 50 ml ಹೀರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ನೀತಿಗೆ ಸರಿಯಾದ ಪಾಠ ಕಲಿಸುವಂತ ಒಂದು ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ